ಆತ್ಮೀಯ ಕನ್ನಡಿಗರೇ ನಮಸ್ಕಾರ. 2016-17 ನನಗೆ ತಿಂಗಳಿಗೆ ಒಂದು ಸಲ ಸಿಗೋರು, ದಿನಕ್ಕೊಂದು ಸಿನಿಮಾದ ಬಗ್ಗೆ ಮಾತನಾಡೋರು. ಆದರೆ ಕಳೆದ 3 ವರ್ಷದಿಂದ ಇವರು ಪತ್ತೇನೇ ಇಲ್ಲ. ಆಗಾಗ ಇನ್ಸ್ಟಾಗ್ರಾಮಲ್ಲಿ ಅವ್ರ ಫ್ಯಾಮಿಲಿ ಜೊತೆಗೆ, ಅವರ ಮಗಳ ಜೊತೆಗೆ ಮತ್ತು ವರ್ಕೌಟ್ ವಿಡಿಯೋಗಳ ಜೊತೆಗೆ ಮತ್ತು ಒಂದಷ್ಟು ಪೋಸ್ಟ್ಗಳ ಜೊತೆಗೆ ನಮಗೆ ಸಿಗ್ತಾ ಇರ್ತಾರೆ. ಮೇಡಮ್ ಏನೋ ಮಾಡ್ತಿದ್ದಾರಪ್ಪ, ಆಕ್ಟಿವ್ ಆಗಿದ್ದಾರೆ, ಏನಕ್ಕೋ ರೆಡಿ ಆಗ್ತಿದ್ದಾರೆ ಅಂಥೇಳಿ. ಅಲ್ಲೊಂದು ಇಲ್ಲೊಂದು ಆರ್ಟಿಕಲ್ ಬರ್ತಾ ಇರುತ್ತೆ, ಈ ಪಾತ್ರಕ್ಕೆ ಅವರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ. ಕಡೆಗೂ ಆ ನಟಿ, ಒಂದು ಕಾಲದಲ್ಲಿ ಅತಿ ಹೆಚ್ಚು ಬ್ಯುಸಿಯಾಗಿದ್ದಂಥ ನಟಿ ನಮ್ಮ ಜೊತೆ ಕೂತಿದ್ದಾರೆ. ಒಂದು ಪ್ರತಿಭಾವಂತ ಗಟಿ ಅಂತ ಹೇಳ್ಬೋದು ಅವ್ರನ್ನ, ಶ್ರುತಿ ಹರಿಹರನ್. ಮೇಡಮ್, ಎಷ್ಟು ದಿನ ಅಂತ ನಿಮ್ಮನ್ನು ನೋಡಿ. ಏನು ಇಂಟ್ರಡಕ್ಷನ್ ಇಲ್ಲ, ಆ್ಯಕ್ಚುಲಿ ಇಷ್ಟು ಬ್ಯುಸಿ ಇದ್ರಿ ನೀವು ಒಂದು ಕಾಲದಲ್ಲಿ. ತಿಂಗಳಿಗೆ ಒಂದು ಪ್ರೆಸ್ ಮೀಟು ಕನಿಷ್ಠ ಸಿಗ್ತಾ ಇದ್ರಿ. ಯಾಕೆ ಇಷ್ಟು ತಡ ಅನ್ನೋದಕ್ಕೆ ನಿಮ್ಮ ಹತ್ರ ಉತ್ತರ ಪಕ್ಕ ನಿಮ್ಮಿಂದ ಬರುತ್ತೆ ಅಂತ ನಂಗೆ ಗೊತ್ತು. ಆದರೂ ಜನಕ್ಕೆ ಗೊತ್ತಾಗಬೇಕಲ್ಲ, ಏನು ಮಾಡ್ತಿದ್ದಾರೆ ಶ್ರುತಿ ಹರಿಹರನ್ ಅಂತ. ಸರ್, ಕೆಲಸ ಮಾಡ್ತಿದ್ದೆ, ಬಟ್ ಸ್ವಲ್ಪ ಮನೆ ಕೆಲಸ ಹೆಚ್ಚಾಯಿತು, ಮಗು ಆಯಿತು. ಸೊ ಅದರಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೆ. ಆ್ಯಂಡ್ ಅದು ಇಂಪಾರ್ಟೆಂಟ್ ಕೂಡ ನನ್ನ ಪ್ರಕಾರ. ಒಂದು ಮಗು ಆಗಿದ ತಕ್ಷಣ ಫಸ್ಟ್ 3 years ಅಟ್ಲೀಸ್ಟ್ ಫುಲ್ ಮಗುಗೆ ಟೈಮ್ ಕೊಡೋವಂಥದ್ದು ಒಂದು ಆಪರ್ಚುನಿಟಿ ನನಗೆ ಸಿಕ್ತು. ಆ್ಯಂಡ್ ಅದು ನಾನು ಮಾಡಿದ್ದೀನಿ ನನ್ನ ಕಡೆಯಿಂದ. ಸರ್, ಅದು ಬೇರೆಯೇ ಲೋಕ ಅಲ್ಲ, ಅಲ್ಲಿ ಕೆಲವೊಂದು ಸತಿ ಕಳೆದು ಹೋಗ್ಬೋದು. ಸೊ ಐ ಗೆಸ್ ಅಲ್ಲಿ ಕಳೆದು ಹೋಗಿದ್ದೆ. ಆದರೂ ನಾನು ಒಂದಿಷ್ಟು ಸಿನಿಮಾಗಳನ್ನು ಮಾಡ್ತಿದ್ದೆ. ಅವಳನ್ನ ಸೆಟ್ಟಿಗೆ ಕರ್ಕೊಂಡು ಹೋಗಿ ಕೂಡ ಮಾಡ್ತಿದ್ದೆ. ಸಾರಾಂಶ ಫಾರ್ ಎಕ್ಸಾಂಪಲ್ ಈಗ ಫೆಬ್ರವರಿ 15ನೇ ತಾರೀಕು ರಿಲೀಸ್ ಆಗ್ತಿರೋವಂಥದ್ದು. ಅದಕ್ಕೆ ಮುಂಚೆ ಹೆಡ್ ಬುಷ್ ಆಲ್ರೆಡಿ ರಿಲೀಸ್ ಆಯಿತು. ಸೊ ಅದೆಲ್ಲ ನನ್ನ ಮಗಳನ್ನು ಕರ್ಕೊಂಡು ಹೋಗಿ ಮಾಡಿರೋವಂಥ ಚಿತ್ರಗಳು. ಎಸ್, ಸ್ವಲ್ಪ ಕೆಲಸ ನಾನು ಮಾಡೋದ್ರಲ್ಲೂ ಕೂಡ ಕಮ್ಮಿ ಆಗಿದೆ ಅಂತ ಹೇಳಬಹುದು. ಬಟ್ ಇನ್ನು ಮುಂದೆ ಇದೇ ಥರ ನೀವು ಹೇಳಿದ್ರಲ್ಲ, ಪ್ರತಿ ತಿಂಗಳು ಸಿಗೋಣ ಅಂತ, ಅದಾಗಲಿ. ಅಂದರೆ ನೀವು ಬಿಟ್ಟರು ಇಂಡಸ್ಟ್ರಿ ನಿಮ್ಮನ್ನು ಬಿಡ್ತಾ ಇಲ್ವೋ, ಅಥವಾ ಕಲೆಯೇ ನಿಮ್ಮನ್ನು ಬಿಡ್ತಾ ಇಲ್ವೋ? ಅಂದರೆ ನೋಡಿ, ಎಷ್ಟು ನೀವು ಅಂದರೆ ಬೇಡಪ್ಪ ನಂಗೆ ಸಾಕು, ನಾನು ಅಂದ್ಕೊಂಡಿದ್ದೆಲ್ಲ ನಾನು ಮಾಡಿದ್ದೀನಿ, ನನ್ನ ಫ್ಯಾಮಿಲಿಗೋಸ್ಕರ ಟೈಮ್ ಕೊಡೋಣ ಅಂತ ಹೇಳಿ. ಆದರೆ ಫ್ಯಾಮಿಲಿ ನಿಮ್ಮ ಜೊತೆ ನಿಂತು ಹೋಗೋಗು ಕೆಲಸ ಮಾಡು ಅಂತ ಹೇಳುತ್ತಲ್ಲ, ಅದಕ್ಕೆ ಏನು ಹೇಳ್ತೀವಿ? ಸರ್, ಎಲ್ಲ ನೀವು ಹೇಳಿದ ಕರೆಕ್ಟೇ, ಅಬ್ಸಲ್ಯೂಟ್ಲಿ ರೈಟ್. ಫ್ಯಾಮಿಲಿ ಕೂಡ ಬಹಳ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ನನ್ನ ಮನಸ್ಸು ಒಳಗಡೆ ನಾವು ಕಲಾವಿದರಾಗಿ ಒಂದು ಇದಿರುತ್ತೆ, ಇನ್ನೂ ಬೇಕು, ಇನ್ನೂ ಏನಾದರೂ ಮಾಡಬೇಕು ಅನ್ನೋದಕ್ಕಿಂತ ಮಾಡಬೇಕು ಅನ್ನೋ ಒಂದು ಆಸೆ ಇದೆಯಲ್ಲ, ಅದು ಯಾವತ್ತೂ ಒಂದು ಕಲಾವಿದರನ್ನ ಬಿಟ್ಟೇ ಹೋಗಲ್ಲ ಐ ಥಿಂಕ್. ಆ್ಯಂಡ್ ನನ್ನನ್ನು ಯಾವತ್ತೂ ಬಿಟ್ಟು ಹೋಗಿಲ್ಲ. ಬಟ್ ಅದಕ್ಕೆ ಕೊಡೋವಂಥ ಟೈಮ್ ಬಹುಶಃ ಬದಲಾಗಬಹುದು, ಅಷ್ಟೇ ಆಗಿರೋದು. ಸೊ ಎಸ್ ಸರ್, ನೀವು ಹೇಳಿದ್ದೆಲ್ಲ ಮಾತು. ಇಂಡಸ್ಟ್ರಿನೂ ನನ್ನ ಬಿಡ್ತಾ ಇಲ್ಲ, ನಾನು ಇಂಡಸ್ಟ್ರಿನ ಬಿಡ್ತಾ ಇಲ್ಲ, ಕಲೆನೂ ನನ್ನ ಬಿಡ್ತಾ ಇಲ್ಲ, ನಾನು ಕಲೆನ ಬಿಡ್ತಾ ಇಲ್ಲ. ಎಲ್ಲ ನಿಜಾನೇ. 24 ಗಂಟೆ ಸಾಕ್ತಿದ್ಯಾ? ಇಲ್ಲ ಸರ್, ಸಾಕ. ನಂಗೆ ಮಿನಿಮಮ್ 30 hours ಬೇಕು, ಮಿನಿಮಮ್. ಆ್ಯಂಡ್ 30 hours ಇದ್ದರೆ ಸರಿ, ಓಕೆ, ಒಂದು 6 hours ನಿದ್ದೆ ಮಾಡ್ಬೋದು, 24 hours ಕೆಲಸ ಮಾಡ್ಬೋದು. ನೀವು ಮಾಡ್ತಿರೋ ಆಕ್ಟಿವಿಟಿ ಅಂದರೆ ಮಕ್ಕಳು ಬೆಳೆಯೋ ಕಾಲದಿಂದ, ಸಣ್ಣದಿಂದ ನೋಡ್ತಾ ಇರ್ತಾ ಕಣ್ಣು, ಅಮ್ಮ ಏನು ಮಾಡ್ತಾಳೆ, ಅಪ್ಪ ಏನು ಮಾಡ್ತಾರೆ, ನಾನೇನು ಮಾಡಬೇಕು, ಅದನ್ನ ಅನುಕರಣೆ ಮಾಡೋದಾಗಲಿ, ಇಮಿಟೇಟ್ ಮಾಡೋದಾಗಲಿ, ಈ ರೀತಿ ವಿಚಾರ ನಡೀತಿದ್ದಾಗ ನಿಮ್ಮ ಮಗಳು ಎಷ್ಟು ಆಸಕ್ತಿ ತೋರಿಸ್ತಿದ್ದಾಳೆ ನಿಮ್ಮ ಈ ಆಕ್ಟಿವಿಟಿಗಳಿಗೆಲ್ಲ? ತುಂಬ ಆಸಕ್ತಿ ತೋರಿಸ್ತಾಳೆ ಸರ್. ಅವಳು ನನ್ನ ಜೊತೆ ಜಿಮ್ಮಿಗೆ ಬರ್ತಾಳೆ, ನನ್ನ ಹಸ್ಬೆಂಡ್ ಕ್ಲಾಸಿಗೆ ಸೇರ್ಕೋತಾಳೆ. ಬೆಳಗ್ಗೆ ನನ್ನ ಹಸ್ಬೆಂಡ್ ಮನೆಯಲ್ಲೇ ಆನ್ಲೈನ್ ಕ್ಲಾಸಸ್ ಹೇಳ್ಕೊಡ್ತಾರೆ, ಕಲರಿ ಕ್ಲಾಸಸ್ಸು. ಸೊ ಅವಳು ಕೂಡ ಬಂದು ನಾನು ಕಲರಿ ಮಾಡ್ತೀನಿ. ಬೆಳಗ್ಗೆ 6 ಗಂಟೆ ಅವಳು ಎದ್ದಿರ್ತಾಳೆ. ಇಲ್ಲಾಂದರೆ ಯೂಶ್ವಲಿ 7:30 ತನಕ ನಿದ್ದೆ ಮಾಡೋಳು. ಕ್ಲಾಸ್ ದಿನ ಮಾತ್ರ 6 ಗಂಟೆ ನಾನು ಕ್ಲಾಸ್ ಪೋರೇನ್ ಶಿ ವಿಲ್ ಗೋ. ಸೊ ಅವಳು ಕಲೆ ಮಧ್ಯಾಹ್ನ ಬೆಳೀತಾ ಇರೋವಂಥದ್ದು ಒಂದು ಮಗು ಸರ್. ಆ್ಯಂಡ್ ಹಾಗೇ ಇರಬೇಕು ಅನ್ನೋದು ನಂದು ನನ್ನ ಹಸ್ಬೆಂಡ್ದು ಆಸೆ. ನೋಡೋಣ ಏನಾಗುತ್ತೆ ಅಂತ. ಅವಳದು ಒಂದು ಪಾತ್ರೆ ಅದು ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ಐ ಥಿಂಕ್ ಈಗ ನಾವೆಲ್ಲ ಪೇರೆಂಟ್ಸ್ ಆಗಿ ವಿ ಆರ್ ಸೋ ಓಪನ್ ಟು ದೇರ್ ಚಾಯ್ಸಸ್ ಅಲ್ಲ, ಆ್ಯಂಡ್ ಅದು ಬಹಳ ಇಂಪಾರ್ಟೆಂಟ್. ಆ್ಯಂಡ್ ಇತ್ತೀಚಿನ ಕಾಲದಲ್ಲಿ ಈ ಜನ್ರೇಷನ್ಸ್ ಆರ್ ಏಬಲ್ ಟು ಮೇಕ್ ದೇರ್ ಚಾಯ್ಸಸ್. ದೇ ಆರ್ ಸೋ ಶ್ಯೂರ್ ಅಬೌಟ್ ವಾಟ್ ದೇ ವಾಂಟ್ ಎಟ್ ಅ ವೆರಿ ಯಂಗ್ ಏಜ್. ಜಾನಕಿ ಕೂಡ ಏನು ಡಿಫ್ರೆಂಟ್ ಆಗಿರಲ್ಲ ಅನ್ನೋ ನಂಬಿಕೆ ನಮಗಿದೆ. ಹೆಸರೇ ಅದ್ಭುತವಾಗಿದೆ, ಅದನ್ನು ಕೇಳೋಕ್ಕೆ ಒಂದು ಆನಂದ. ಸಿನಿಮಾದಲ್ಲಿ ಏನಾದರೂ ಈಗ ಬಾಲ ಪ್ರತಿಭೆ ಅಥವಾ ಜೂನಿಯರ್ ಆರ್ಟಿಸ್ಟ್ಗಳು ಈ ಥರದನ್ನ ಅವಕಾಶಗಳು ಸಿಗ್ತಾರೆ, ಜೂನಿಯರ್ ಕಲಾವಿದೆ ಅಂತ ಹೇಳಿ ಅಂದರೆ ಆಫರ್ಗೆ ಬಂದರೆ, ನಿಮ್ಮ ನಿಮ್ಮ ಮಗಳನ್ನ ಕಳಿಸಿ ಈ ಥರದೊಂದು ಪಾತ್ರ ಇದೆ ಅಂತ ಹೇಳಿ ಆದಾಗ, ಆ ಥರದೊಂದು ಸ್ಥಿತಿ ಬಂದಾಗ, ಇಷ್ಟು ದಿನ ನಿಮ್ಮ ಸೆಟ್ಟಿಗೆ ನಿಮ್ಮ ಮಗಳು ಬಂದು ನಿಮ್ಮನ್ನು ಕಾಯ್ತಿದ್ಲು, ನೀವೇ ಕಾಯೋ ಪರಿಸ್ಥಿತಿ ಬಂದರೆ ಒಪ್ಕೊಂತೀರಾ? ಇದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ದೀವಿ ಸರ್, ನಾನು ನನ್ನ ಹಸ್ಬೆಂಡು ತುಂಬ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳೋವಂಥದ್ದು. ಬಿಕಾಸ್ ನಾವಿಬ್ಬರೂ ಕೂಡ ಈ ಚಿಕ್ಕ ಮಕ್ಕಳ ಜೊತೆ ಕೆಲಸ ಮಾಡಿದ್ದೀವಿ ಸಿನಿಮಾದಲ್ಲಿ. ಆ್ಯಂಡ್ ಅವ್ರನ್ನ ಟ್ರೀಟ್ ಮಾಡೋ ರೀತಿ ಇದೆಯಲ್ಲ ಬಹಳ ಹೌದು. ಒಂದದು, ಎರಡನೇದು ತುಂಬ ಬ್ರೈಬ್ ಮಾಡ್ತಾರೆ, ಎಲ್ಲ ಥ್ರೆಟನ್ ಮಾಡಬೇಕು. ಅವ್ರ ಜೊತೆ ಕೆಲಸ ಮಾಡೋದು ಇಟ್ ಇಸ್ ನಾಟ್ ವೆರಿ ಈಸಿ.
ಸೊ ಹಾಗಾಗಿ ನನ್ನ ಪ್ರಕಾರ ನಾವಿಬ್ಬರು ಜಾನಕಿನ ಆ ಒಂದು ಪ್ರಾಸೆಸ್ಸಲ್ಲಿ ಹಾಕಬೇಕು ಅನ್ನೋ ಆಸೆ ಇಲ್ಲ. ಆದರೂ ತುಂಬಾ ಚೆನ್ನಾಗಿರೋವಂಥದ್ದು ಒಂದು ಸಿನಿಮಾ ಬರುತ್ತೆ ಅಂದ್ಕೊಳ್ಳಿ, ಒಂದು ಆಪರ್ಚುನಿಟಿ ಬಂದರೆ ಅಂದ್ಕೊಳ್ಳಿ, 100% ನಾನಂತೂ ಕಾದು ಕರ್ಕೊಂಡು ಹೋಗಿ ವೇಟ್ ಮಾಡಿ ಆ ಪ್ರಾಸೆಸ್ಗೆ ಏನು ಬೇಕೋ ಇನ್ ದ ರೈಟ್ ಮ್ಯಾನರ್, ಮತ್ತೆ ಅದು ಹೇಳ್ತಾ ಇದ್ದೀನಿ, ಇನ್ ದ ರೈಟ್ ಮ್ಯಾನರ್, ನನ್ನ ಮಗಳನ್ನು ಅದು ಯಾವುದು ಎಫೆಕ್ಟ್ ಆಗದೆ ನೋಡ್ಕೊಳ್ಳೋ ಒಂದು ಸೆನ್ಸಿಬಿಲಿಟಿ ನನಗೆ ಬರಲಿ. ಶ್ರುತಿ ಹರಿಹರನವರು ಯಾವ ಥರದ ಪಾತ್ರಗಳಿಗಾಗಿ ಕಾಯ್ತಿದ್ದಾರೆ, ಅವರ ಹಸಿವು ಒಳಗೆ ಯಾವ ರೀತಿ ಇನ್ನೂ ಇದೆ? ತುಂಬ ಹಸಿವಿದೆ ಸರ್, ತುಂಬ ಹಸಿವಿದೆ. ಬಟ್ ಬೇರೆ ಐ ಥಿಂಕ್ ಪಾತ್ರಗಳು ಇತ್ತೀಚೆಗೆ ಬರವಣಿಗೆ ಬದಲಾಗಿದೆ, ನಾವು ಸಿನಿಮಾನ ನೋಡೋ ರೀತಿ ಬದಲಾಗಿದೆ. ಸಿನಿಮಾಗಳನ್ನು ಬರೀ ನಾವು ಥಿಯೇಟ್ರಿಗೆ ಹೋಗಿ ನೋಡಿದೆ, OTT ಪ್ಲ್ಯಾಟ್ಫಾರ್ಮ್ಸ್ ಆ್ಯಂಡ್ ದ ಡಿಜಿಟಲ್ ವರ್ಲ್ಡ್ ಹ್ಯಾಸ್ ಓಪನ್ಡ್ ಅ ಹೋಲ್ ನ್ಯೂ ವರ್ಲ್ಡ್ ಟು ಮೇಕಿಂಗ್ ಫಿಲ್ಮ್ಸ್ ಆ್ಯಂಡ್ ಸೇಯಿಂಗ್ ಸ್ಟೋರೀಸ್. ಸೊ ಹಾಗಾಗಿ ಪಾತ್ರಗಳ ವಿಚಾರದಲ್ಲಿ ಐ ಥಿಂಕ್ ದೇರ್ ಇಸ್ ಅ ಲಾಟ್ ಟು ಎಕ್ಸ್ಪ್ಲೋರ್. ಆ್ಯಂಡ್ ಯಾವುದೇ ಪಾತ್ರ ಬರಲಿ, ಐ ಥಿಂಕ್ ನನಗೆ ಪರ್ಸ್ನಲಿ ಅದು ಒಂದು ರಿಯಲ್ ವುಮನ್ ಆಗಿರಬೇಕು, ಅದು ಬಹಳ ಮುಖ್ಯ ನನಗೆ. ಒಂದು ಫ್ಯಾಂಟಸಿಕಲ್ ವರ್ಲ್ಡಿಗೆ ಹೋದರೆ ಮತ್ತು ಅಲ್ಲೂ ಕೂಡ ಒಂದು ರಿಯಾಲಿಟಿ ಹುಡುಕ್ತೀವಿ, ಯಾವುದಾದ್ರೂ ಒಂದು ರಿಲೇಟಬಿಲಿಟಿ ಹುಡುಕ್ತೀವಿ. ಕಲಾವಿದೆಯಾಗಿ ಅಲ್ಲ, ಆ್ಯಕ್ಟರ್ಸ್ ಹೇಗಂದರೆ ಐ ಥಿಂಕ್ ದೇ ಆಲ್ವೇಸ್ ಸರ್ಚ್ ಫಾರ್ ಟ್ರೂತ್ ಇನ್ ಇಮ್ಯಾಜಿನರಿ ಸಿಚುವೇಶನ್ಸ್. ದ್ಯಾಟ್ ಈಸ್ ವಾಟ್ ಆ್ಯಕ್ಟಿಂಗ್ ಇಸ್ ಅಂತ ಹೇಳ್ತಾರೆ, ಆ್ಯಂಡ್ ಅದು ನಾನು ತುಂಬ ನಂಬ್ತೀನಿ. ಸೊ ಐ ಥಿಂಕ್ ಐ ವಿಲ್ ಆಲ್ವೇಸ್ ಸರ್ಚ್ ಫಾರ್ ದ ಟ್ರೂತ್ ಇನ್ ಮೈ ವರ್ಕ್. ಅದೇ ಥರದ ಪಾತ್ರನ ಸಾರಾಂಶ ಸಿನಿಮಾದು ಸರ್ ಹೌದು, ಆ್ಯಕ್ಚುಲಿ ಹೌದು. ತುಂಬ ಒಂದು ಬ್ಯೂಟಿಫುಲ್ ಸ್ಟೋರಿ. ನನ್ನ ಪ್ರಕಾರ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ನಂಬಿಕೆ ನನಗಿದೆ ಸರ್. ಇಲ್ಲಿ ತನಕ ನಾನು ಲೂಸಿಯಾ ಹಿಂದೆ ಅಥವಾ ಗೋಧಿ ಬಣ್ಣ, ನಾತಿಚರಾಮಿ, ಬ್ಯೂಟಿಫುಲ್ ಮನ್ಸುಗಳು ಇದ್ರದ್ದೆಲ್ಲ ಹಿಂದೆ ನಿಂತ್ಕೊಂಡು ನಾನು ಯಾವಾಗಲೂ ಹೇಳಿದ್ದೀನಿ, ನಾವು ಮಾಡಿದ್ದು ಆ ಪ್ರಾಡಕ್ಟ್ ಇದೆಯಲ್ಲ ಅದ್ರ ಮೇಲೆ ನನಗೆ ನಂಬಿಕೆ ಇದೆ. ಸಿನಿಮಾ ಏನಾಗುತ್ತೋ ಇಲ್ವೋ ಅದು ನನ್ನ ಕೈಯಲ್ಲಿಲ್ಲ, ನಮ್ಮ ಕೈಯಲ್ಲಿಲ್ಲ, ಅದು ಗೊತ್ತಿದೆ. ಬಟ್ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ಹೆಮ್ಮೆ, ನಂಬಿಕೆ ನನಗಿದೆ. ಸೊ ಸಾರಾಂಶ ಕೂಡ ಅದಕ್ಕೆ ಸೇರ್ಕೊಳ್ಳೋದು ಅಂತ ಹೇಳಕ್ಕೆ ಬಂದೆ. ಕಡೆಯದಾಗಿ 2 ಕ್ವಶನ್. ನನಗಂತ ನೀವು ಹೇಳ್ಕೊಂಡಿದ್ರಿ ಇದನ್ನು ಯಾವ ಸಿನಿಮಾ ಟೈಮಲ್ಲೂ ನೆನಪಿದೆ. ಸಿಪಾಯಿ ಅನ್ನೋ ಸಿನಿಮಾ ಪ್ರಮೋಷನ್ ಟೈಮಲ್ಲಿ ನಾವೊಂದು ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಆ ಟೈಮ್ ಬಂದಿದೆಯಾ? ಹಿಂಗೆ ಸರ್ ಬಂದಿದೆ. 2020 ಯಾವ ವರ್ಷದಲ್ಲಿದ್ದೀವಿ? 24, 2024 ಆಗುತ್ತೆ. ಹೌದು. ಯಾವ ಲೆವೆಲಿಗೆ ಕೆಲಸ ಆಗಿದೆ, ಏನು ಕತೆ, ನಾವೇನಪ್ಪ ಅನ್ಕೋಬೋದು? ಸರ್ ಇನ್ನು 1 ತಿಂಗಳಲ್ಲಿ ಪ್ರಾಪರ್ ಫಾರ್ಮಲ್ ಅನೌನ್ಸ್ಮೆಂಟ್ ಮಾಡ್ತೀವಿ. ಆ್ಯಂಡ್ ಕಥೆ ಒಂದು ಹೆಣ್ಣಿನ ಕಥೆ. ಇಟ್ಸ್ ಸ್ಟೋರಿ ಆಫ್ ಅ 50-year-old ವುಮನ್. ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಕಥೆ. ಆ್ಯಂಡ್ ಇಂಟ್ರೆಸ್ಟಿಂಗ್ಕಿನ್ನ ನನಗೆ ಹಾಗೆ ಹೇಳ್ಕೊಬಾರ್ದು ನಮ್ಮ ಕತೆ ಬಗ್ಗೆನೇ. ಬಟ್ ನನಗೆ ಒಂದು ಎಕ್ಸ್ಪ್ಲೋರೇಷನ್ ಕೂಡ. ಸೊ ಒಂದು ನಟಿಯಾಗಿ ನಾನು ಏನೇನು ಮಾಡೋಕ್ಕಾಗಲ್ಲ, ಈಗ ಸದ್ಯಕ್ಕೆ ಆಗಿಲ್ಲ ಅನ್ನೋ ಒಂದು ಇದಕ್ಕೆ ಇಲ್ಲ. ವಾಟ್ ಎವರ್ ಐ ವಾಂಟೆಡ್ ಟು ಡೂ ಆಸ್ ಅನ್ ಆ್ಯಕ್ಟರ್, ಐ ಥಿಂಕ್ ಐ ವಿಲ್ ಎಂಡ್ ಅಪ್ ಡೂಯಿಂಗ್ ಆಸ್ ಎ ಡೈರೆಕ್ಟರ್. ದ ಕೈಂಡ್ ಆಫ್ ರೋಲ್ಸ್ ದಟ್ ಐ ವಾಂಟ್ ಟು ಪ್ಲೇ, ಐ ಥಿಂಕ್ ಐ ಎಂಡ್ ಅಪ್ ರೈಟಿಂಗ್. ಬಟ್ ನಾನು ಯಾವತ್ತೂ ನನ್ನ ಪ್ರಕಾರ ಆ್ಯಕ್ಟ್ ಡೈರೆಕ್ಟ್ ಒಟ್ಟಿಗೆ ಮಾಡೋಕ್ಕೆ ನನ್ನ ಹತ್ರ ಅಷ್ಟು ಸಾಮರ್ಥ್ಯ ಮತ್ತು ಎಬಿಲಿಟಿ ಇಲ್ಲ ಅನ್ನೋ ನಂಬಿಕೆ ನನಗಿದೆ. ಸೊ ನೋಡೋಣ. ಬಟ್ ಯಾರಿರ್ತಾರೆ ಸರ್, ಬೇರೆ ಯಾರಿದ್ರೂ ಕೂಡ ಅದ್ರ ಪ್ರಾಸೆಸ್ಸೇ ಬೇರೆ. ಒಂದು ಆ್ಯಕ್ಟರ್ ಡೈರೆಕ್ಟರ್ ರಿಲೇಷನ್ಶಿಪ್ ಬಹಳ ಬ್ಯೂಟಿಫುಲ್ ರಿಲೇಷನ್ಶಿಪ್. ಸೊ ಐ ಥಿಂಕ್ ಐ ಆಮ್ ಎಕ್ಸೈಟೆಡ್. ಅವ್ರು ಇರ್ತಾರೆ ಅಂದ್ರೆ ನಾನು ಇರ್ತೇನೆ ಅಂತ ಕೇಳಿದ್ರೆ ಬೇರೆ ಹೇಳ್ತೀರೇನೋ ಅಂತ ಹೇಳಿದೆ. ನನಗೊಂದು ಇಚ್ಛೆಪ್ಪ, ಅಂದರೆ ನೀವು ಚಿತ್ರರಂಗದಲ್ಲಿ ಅಥವಾ ಒಬ್ಬ ಕಲಾವಿದೆಯಾಗಿ ಮೊದಲು ನೀವು ಗುರುತಿಸ್ಕೊಂಡಿದ್ದು ಡ್ಯಾನ್ಸರ್ ಆಗಿ. ಅಕಸ್ಮಾತ್ ಯಾವ್ದಾದ್ರು ಒಂದು ಸಿನಿಮಾಗೆ ಕೊರಿಯೋಗ್ರಫಿ ಮಾಡೋಕ್ಕೆ ಅವಕಾಶ ಬಂತಪ್ಪ, ಏನಾರ ಮಾಡ್ತೀರಾ? 100% ಸರ್. ಇನ್ಫ್ಯಾಕ್ಟ್ ಮಾಡಿದ್ದೀನಿ ಕೂಡ. ಬಟ್ ಅದಕ್ಕೆ ಕ್ರೆಡಿಟ್ಸ್ ಅಂತ ನಾನು ಯಾವತ್ತೂ ತೊಗೊಂಡಿಲ್ಲ. ಸೊ ಐ ಥಿಂಕ್ ಅದು ಸ್ವಲ್ಪ ಬೇರೆ. ಬಟ್ ನಾನು ಈಗ 2 ಮ್ಯೂಸಿಕ್ ವಿಡಿಯೋ ಡೈರೆಕ್ಟ್ ಮಾಡಿದೆ. ಇಟ್ ವಾಸ್ ನಾಟ್ ಸರ್, ಒಂದು ರಿಲೀಸ್ ಆಗಿದೆ, ಲೆಟ್ ಇಟ್ ಫ್ಲೈ ಅಂತ. ಇಟ್ಸ್ ದೇರ್ ಆನ್ ಯೂಟ್ಯೂಬ್. ಇನ್ನೊಂದು ನೆನ್ನೆ ಅಷ್ಟೇ ಡೈರೆಕ್ಷನ್ ಮುಗೀತು. ಆ್ಯಂಡ್ ಅದು ಒಂದು ಸಿಂಗಲ್ ಶಾರ್ಟ್ ಸಾಂಗ್ ಆಗಿತ್ತು. ಸೊ ಅದು ರಿಲೀಸ್ ಮಾಡ್ತೀನಿ. ಇಟ್ ರಿಲೀಸ್ ದ ನೆಕ್ಸ್ಟ್ 1 week or so ವಿಲ್ ಬಿ ರೆಡಿ ವಿತ್ ದ ಔಟ್ಪುಟ್. ಅಂಥದ್ದೆಲ್ಲ ನಮ್ಗೆ ಯಾಕೆ ಹೇಳಲ್ಲ ನೀವು? ಯಾಕಂದರೆ ಲಕ್ಷ ಕೋಟಿ ವಿಡಿಯೋಗಳೆಲ್ಲ ಬಿಡುಗಡೆ ಆಗ್ತಿರ್ತವೆ, ಒಂದೊಂದು ಟೈಮ್ ಮಿಸ್ ಆಗುತ್ತೆ ನಮ್ಮ ಅವಗಾಹನೆಗೆ. ಮೆಸೇಜ್ ಕಳಿಸ್ತೀನಿ ಸರ್, ಪರ್ಸನಲ್ ಮೆಸೇಜ್ ಕಳಿಸ್ತೀನಿ. ಐ ಸೆಂಡ್ ಯು ಅ ಮೆಸೇಜ್ ಸರ್. ಪದೇ ಸಿಗ್ತಾ ಇರ್ರಿ, ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇರ್ರಿ. ಥ್ಯಾಂಕ್ ಯು. ಇದಿಷ್ಟು ಲೂಸಿಯಾ ಬೆಡಗಿ, ಶ್ರುತಿ ಹರಿಹರನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆಗೆ ನಾನು ಶ್ರೀಧರ್ ಶಿವಮೊಗ್ಗ, ನ್ಯೂಸ್ ಫಸ್ಟ್.